ನಮಸ್ಕಾರ ಗುರು. ಟೈಮ್ ಆಗ್ಬಿಟ್ಟೈತೆ ಅಂತ ಎದ್ದು ನೋಡ್ತೀನಿ, 9 ಗಂಟೆ ಟೈಮೇ ಆಗ್ಬಿಟ್ಟೈತೆ. ಇನ್ನೇನು ಮಾಡ್ದೆ ಅಂದ್ಕೊಂಡು ಸರಿ ಆಯಿತು ಅಂದ್ಕೊಂಡು ನೋಡ್ತೀನಿ, ಗ್ಲಾಸ್ ಎಲ್ಲ ಫ್ರೀಸ್ ಆಗ್ಬಿಟ್ಟೈತೆ. ಅಯ್ಯೋ ಬೇಗ ರೆಡಿ ಆಗೋದಂತ ರಗ್ ಮಡ್ಚಕ್ಕೆ ನೋಡ್ತೀನಿ, ಕತೆ ಇದು ಚಿಂದಿ ಚಿತ್ರಾನ್ನ. ಆಮೇಲೆ ತಲೆ ಕೆಡ್ಸ್ಕೊಬಾರ್ದು, ನೈಂಟಿ ಹಾಕೋದ ಅಂತ ಟೀ ಹಾಕಕ್ಕೆ ಹೋದೆ ಗುರು. ಟೀ ಹಾಕೊಂಡು ನಿನ್ನೆ ನೈಟ್ ಯಾವನ ಕುಡ್ದಿರೋನೇ ತಗೊಂಡು ನಾನು ಬಿದ್ದಿದ್ದೆ. ಅದು ಕ್ಲೀನ್ ಮಾಡಿಕೊಂಡು ನೋಡಿದ್ರೆ ಜರಿ ಫಾಲ್ಸು. ಇನ್ನೇನು ಮಾಡೋದ ಅಂದ್ಕೊಂಡು ಅಂತಿಂತೂ ರೆಡಿ ಆಗ್ಬಿಟ್ಟು ಕಸ್ಟಮರ್ ಫೋನ್ ಹಾಕ್ತೆ, ಬನ್ನಿ ಸರ್ ರೆಡಿ ಇದ್ದೀನಿ ಅಂದ್ಬಿಟ್ಟು. ಸರಿ ಬರ್ತೀನಿ ಆಯಿತು ಟಿಫನ್ ಮಾಡ್ಕೊಂಡು ಅಂತ ಹೇಳಿದ್ರು. ಫ್ರೆಂಡ್ ಕಾರಲ್ಲಿ ಕೂತ್ಕೊಂಡೆ, ಹೋಗಿ ಫ್ರೆಂಡ್ ಕರ್ದ ಅಂದ್ಬಿಟ್ಟು ಕಸ್ಟಮರ್ ಬಂದರು ಅಂದ್ಕೊಂಡು ಹೊರಟೆ. ತಲಕಾವೇರಿ ಕಡೆಗೆ ಹೋಗ್ಬೇಕಪ್ಪ. ತಿರ್ಯಾಕೆ ಹೋದ್ರು, ತಿರ್ಯಾಕ್ತೆ ಗುರು. ಅಂತಿಂತಿ ಹೋಟ್ಲು 5 ಸ್ಟಾರ್ ಹೋಟ್ಲು, ತಿನ್ನೋಕ್ಕೂ ಗತಿಯಿಲ್ಲ ಅಂದ್ರೆ 350 ರೂಪಾಯಿ ಊಟನಂತೆ. ಏನಿಲ್ಲ ಅನ್ನ ಸಾಂಬಾರ್ಗೇನೆ ಬರೀ. ಅಯ್ಯೋ ಇನ್ನೇನು ಬೈಕೊಂಡು ಹೊರಟೆ. ಅದೇ ಕುಡ್ದಿರೋನು ಎತ್ತೆ ಅನ್ನಲ್ಲ, ಇದೇ ರೋಡಲ್ಲಿ ಮೈಸೂರು ರೋಡಲ್ಲಿ ಎತ್ತೆ ಗುರು. ಎತ್ಬಿಟ್ಟು ಅವ್ನ ಕೈಲಿ ನಾವು ಮಾತು ಕೇಳಿಸ್ಕೊಳಂಗಾಯ್ತು. ಎತ್ತದ ಮೇಲೆ ಅವ್ನು ಏನೇನೋ ಇಲ್ಲದೆ ಅದನ್ನು ಮಾತಾಡೋ ಹೊಡೆಯೋಕೆ ಹೋದೋ. ಆಮೇಲೆ ಅಣ್ಣ ಬೇಡ ಸುಮ್ಮನಿರಪ್ಪ ಅಂತಂದ ಕೇಳಿಬಿವನು. ಆಮೇಲೆ ಅಂತೂ ಹೋಗು ಅಂದ್ಕೊಂಡು ಬಿಟ್ಟು ಕಳಿಸ್ತೋ. ಆಮೇಲೆ ಇನ್ನೇನು ಮಾಡೋದ ಅಂದ್ಬಿಟ್ಟು ಸಿಟಿ ಒಳಗಡೆ ಅಂತೂ ರೀಚ್ ಆದೆ ಗುರು. ಸಿಟಿ ಒಳಗಡೆ ಬಂದೆ. ಇಲ್ಲಿ ನೋಡಿದ್ರೆ ಒಂದು ಚೆನ್ನಾಗಿರೋ ಒಂದು ಹಾಸ್ಪಿಟ್ಲು ನೋಡಿದೆ. ಒಂದು ಸ್ವಲ್ಪ ಖುಷಿ ಆಯಿತು. ನನಗೊಂಚೂರು ಕೈ ಏಟಾಗಿತ್ತು, ಸಾಯಂಕಾಲ ಬಂದು ತೋರ್ಸೋದ ಅಂತ ಸುಮ್ಮನೆ ಹೊರಟೆ. ಲ್ಯಾಂಡ್ ಸ್ಲೈಡ್ ಆಗಿರೋದು ಇನ್ನೂ ರೆಡಿನೇ ಮಾಡಿಲ್ಲ ಗುರು. ಇನ್ನೇನು ಇಂಪ್ರೂವ್ಮೆಂಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇಲ್ಲಂತೂ. ಮಡಿಕೇರಿ ಅಂತೂ ತಿರಿ ಆಗ್ತಾ ಆದದ್ದಾಗಲಿ ಎಲ್ಲ ಮುಂದೆ ಜಾತ್ರೆ ಅಂತ ತಲಕಾವೇರಿ ಕಡೆಗೆ ಅಂತೂ ಹೊರಟೆ. ನೋಡಿದ್ರೆ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಅಂತ ಬೋರ್ಡ್ ಹಾಕಿತ್ತು. ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಹೋಗೋದ ಅಂತ ತಿರಿ ಹಾಕಿದ್ರೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಕತೆ ಇದು. ಗ್ಲಾಸ್ ಬ್ರಿಡ್ಜೇ ಕ್ಲೋಸು. ಇನ್ನೇನು ಮಾಡೋದ ಬಿಡು ಅಂದ್ಕೊಂಡು ಆಫ್ ರೋಡು ಎಲ್ಲ ಎಲ್ಲಿ ನೋಡಿದ್ರೆ ಬಸ್ನ ಎದೆ ಮೇಲೆ ಬಂದ್ಬಿಟ್ಟ ಗುರು. ಆಮೇಲೆ ಇನ್ನೇನು ರೋಡ್ ಮಧ್ಯೆ ನಿಲ್ಲಿಸ್ತೆ. ಅವ್ನು ಬೈಕೊಂಡು ಹೋದ. ಇನ್ನೇನು ಮಾಡ್ತಾನೆ ಅವನು. ಸರಿ ಆಯಿತು ಅಂದ್ಬಿಟ್ಟು ಹೊರಟೆ. ಇನ್ನೇನು ಮಾಡೋದ ಅಂದ್ಕೊಂಡು ತಲಕಾವೇರಿ 26 ಅಂತಿತ್ತು. ನೋಡಿದ್ರೆ ಬಾಗಮಂಡ್ಲನೇ ಬಂದ್ಬಿಡ್ತು. ಸರಿ ಆಯಿತು ಅಂದ್ಕೊಂಡು ಬಾಗಮಂಗ್ಲದಲ್ಲಿ ಊಟ ಟೈಮು ಕರೆಕ್ಟಾಗಿ ಬಂದಿದ್ದೀನಿ ಅಂದ್ಕೊಂಡು ನೋಡಿಕೊಂಡು ಸರಿ ಆಯಿತು ಶಿವ ಅಂದ್ಕೊಂಡು ಕೈ ಮುಕ್ಕೊಂಡು ಹೋದೆ ತಲಕಾವೇರಿ ಕಡೆಗೆ. ಅಂತಿಂತೂ ಎಲ್ಲಿ ನೋಡಿದ್ರು ರೋಡಲ್ಲೆಲ್ಲ ನೀರು, ಫಾಗು, ಒಳ್ಳೆ ವೆದರ್ ತಕ್ಕಂಗೆ ಒಳ್ಳೆ ಸಾಂಗ್ ಹಾಕ್ಕೊಂಡು ಹೋದೆ. ಕಸ್ಟಮರು ಏನು ಸರ್ ಕನ್ನಡ ಸಾಂಗು ಅಂದ್ಕೊಂಡು, ಅವ್ರ ಕನ್ನಡ ಬರಲ್ಲ, ಹಿಂದಿ ಬರಲ್ಲ. ಇವ್ನು ನೋಡಿದ್ರೆ 100 ರೂಪಾಯಿಗೆ ಚೇಂಜ್ ಇಲ್ಲ ಅಂತಾನೆ. ಇನ್ನೇನು ಅಂದ್ಕೊಂಡು ಹೊರಟೋಗೋರು ಕೊಟ್ಬಿಟ್ಟು ಅಂತಿಂತೂ ದೇವರೇ ಶಿವನೇ ಅಂದ್ಕೊಂಡು ಕೈ ಮುಕ್ಕೊಂಡು ಒಳಗಡೆ ಎಂಟ್ರಿ ಆದೆ. ಇವನು ನೋಡಿದ್ರೆ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ನಗು ಬರ್ತಿತ್ತು. ನಕ್ಕೊಂಡು ಹಂಗೆ ಕಸ್ಟಮರು ನೋಡ್ಕೊಂಡು ನಗ್ತಿದ್ರು. ಸರಿ ಆಯಿತು ಅಂದ್ಕೊಂಡು ಅಂತಿಂತೂ ಹೊರಟೆ. ನಾನು ಕೈ ಮುಕ್ಕೊಬರೋದಂತ ಅಸ್ತಿನಿಂದ ಬರ್ತಿದ್ದೆ. ಇದುವರೆಗೂ ಒಳಗಡೆ ಹೋಗಿರಲಿಲ್ಲ. ಹೋಗೋದ ಅಂದ್ಕೊಂಡು ಇವತ್ತು ಹೋದೆ. ನೋಡಿದ್ರೆ ಎಲ್ಲ ಇಂಪ್ರೂವ್ಮೆಂಟೇ ಇಲ್ಲ. ಹೆಂಗೈತೆ ಹಂಗೆ ಐತೆ. ಸರಿ ಆಯಿತು ಅಂತ ದೇವರೇಶ್ವನೇ ಅಂತ ಒಳ್ಳೇದು ಮಾಡಪ್ಪ ಅಂತಂದು ಬೇಡ್ಕೊಂಡು ನೋಡಿದ್ರೆ ಚಿಲ್ಲರೆ ಕಾಸು ಎಲ್ಲಿ ನೋಡಿದ್ರು ಚಿಲ್ಲರೆ ಕಾಸು. ನೈಟ್ ಕತ್ಕೊಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ದೇವರು ವರ ಕೊಡೋಬಲ್ಲ ಶಾಪ ಕೊಡ್ತಾನೆ ಅಂತ ಭಯ ಪಟ್ಕೊಂಡು ಸುಮ್ಮನೆ ಆದೆ. ಸರಿ ಆಯಿತು ಅಂದ್ಕೊಂಡು ಹೊರಟೆಗೋರು. ಕಸ್ಟಮರ್ ಬಂದು ಅಂತ ಇವ್ನು ನೋಡಿದ್ರೆ ಚಡ್ಡಿಕ ಬಂದಿದ್ದ. ಆಂಟಿ ಬೈದು ಕಳಿಸಿದ್ಲು. ಸರಿ ಆಯಿತು. ಇಲ್ಲಿ ನೋಡಿದ್ರೆ ಎಲ್ಲ ಜಿಗಣೆಗಳು. ಸರಿ ಆಯಿತು ನೋಡೋದ ಅಂತ ಕಾಲು ನೋಡಿಕೊಂಡು ಹೊರಟೆಗುರು. ತಲಕಾವೇರಿ ಮುಗೀತು. ಬಾಗಮಂಡ್ಲಕ್ಕೆ ಹೋಗೋದ ಅಂತ ಬಾಗಮಂಡ್ಲಕ್ಕೆ ಬಂದೆ. ಊಟ ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ ಅಂತ 11:30 ಟೈಮು. ಇನ್ನೇನು ಅಂದ್ಕೊಂಡು ಶಿವ ಅಂತ ಕೈ ಮುಗಿಯೋದ ಅಂತ ಒಳಗಡೆ ಹೋಗೋದ ಅಂತ ಗಾಡಿ ಹಾಕ್ಬಿಟ್ಟು ಶಿವ ಅಂತ ಕೈ ಮುಗಿಯೋದ ಅಂತ ಹೋದೋ. ಇನ್ನೊಬ್ಬಣ್ಣ ಸಿಕ್ಕಿದ್ರು. ಅವ್ರು ಮಾತಾಡಿಸ್ಕೊಂಡು ಅವ್ರನ್ನೂ ಜೊತೆಲಿ ಕರ್ಕೊಂಡು ಬಣ್ಣ ಹೋಗೋದ ಅಂತ ನೋಡಿದ್ರೆ ಟೆಂಪಲ್ ಕೈ ಮುಕ್ಕೊಂಡು ಶಿವ ಅಂತ ನೋಡಿದ್ರೆ ಇಲ್ಲಿ ಊಟ 12 ಗಂಟೆಗಪ್ಪ ಇನ್ನೂ ಇಲ್ಲ ಅಂತಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಕರ್ಕೊಂಡು ರಿಟರ್ನ್ ಹೊರಟೆಗುರು. ಬಾಯ್ ಟಾಟಾ ಅಂದ್ಕೊಂಡು ಇನ್ನೇನು ಸಿಟಿ ಒಳಗಡೆ ಬಂದೆ. ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಶಾಪಿಂಗ್ ಆಗ್ತೆ. ಇಂತೂ ಶಾಪಿಂಗ್ ಇಲ್ಲಿ ಬೇಡ ಅಂತ ಹೇಳಿದ್ರು. ಬಜ್ಜಿ ತಿಂತಿದ್ದೆ, ಓಡೋದೆ ಗುಡು ಅಂತ. ಆಮೇಲೆ ಇನ್ನೊಂದು ಕಡೆಗೆ ಆಗ್ತೆ ಊಟ ಮಾಡ್ಕೊಂಡು ರೂಮು ಬಿಟ್ಟೆ ಅಷ್ಟೇ ಗುರು. ಇವತ್ತಿನ ಕತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.